ದೇಶದ ರಾಜಕಾರಣದಲ್ಲಿ ಈಗ ದಿಲ್ಲಿ ಸುಲ್ತಾನರ ಅಸಲಿ ಚದುರಂಗದಾಟ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಸಿಂಹಿಣಿ ಮಮತಾ ಬ್ಯಾನರ್ಜಿಯವರ ಸ್ವಂತ ಕೋಟೆಯನ್ನೇ ಧೂಳಿಪಟ ಮಾಡಿರೋ ಬಿಜೆಪಿ ಹೈಕಮಾಂಡ್ ಈಗ ದೇಶದ ಇತಿಹಾಸದಲ್ಲೇ ಬಿಗ್ಗೆಸ್ಟ್ ಎನ್ನಲಾದ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಪಾಸ್ ಮಾಡೋಕೆ ಮಹಾರಣತಂತ್ರ ಹೆಣೆದಿದೆ. ಟಿಎಂಸಿಯ 20 ಸಂಸದರು ದೀದಿಗೆ ಕೈಕೊಟ್ಟು ಎನ್ಡಿಎ ಕಡೆ ಮುಖ ಮಾಡ್ತಿದ್ದಂತೆ ಎಚ್ಚೆತ್ತಿರೋ ಮೋದಿ ಸರ್ಕಾರ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡಿಸಿ ಒಪ್ಪಿಗೆ ಪಡೆದುಕೊಳ್ಳೋಕೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಬಹುಮತ ಪಡೆಯೋದು ಬಿಜೆಪಿಗೆ ಅಷ್ಟು ಈಸಿಯಾಗಿರಲಿಲ್ಲ. ಇದನ್ನೇ ಚಾಲೆಂಜ್ ಆಗಿ ತಗೊಂಡಿರೋ ಚಾಣಕ್ಯ ಅಮಿತ್ ಶಾ ಟೀಮ್ ವಿಪಕ್ಷಗಳ ಕೋಟೆಗೆ ಸದ್ದಿಲ್ಲದೆ ಸುರಂಗ ಕೊರೆದಿದೆ. ಬಂಗಾಳದಲ್ಲಿ ಟಿಎಂಸಿ ಒಡೆದಿದ್ದರ ಹಿಂದೆ ಕೇಂದ್ರ ಸರ್ಕಾರದ ಪ್ಲಾನ್ ಇತ್ತ? ಸಂಸತ್ತಿನಲ್ಲಿ ಬಿಲ್ ಪಾಸ್ ಮಾಡೋಕೆ ಮೋದಿ ಗವರ್ನಮೆಂಟ್ ಟೈಮಿಂಗ್ಸ್ ಲೆಕ್ಕಾಚಾರ ಹೇಗಿದೆ? ತಮಿಳುನಾಡಿನ ಡಿಎಂಕೆ ಹಾಗೂ ಪಂಜಾಬ್ನ ಆಪ್ ಸಂಸದರನ್ನ ಸೆಳೆಯುತ್ತಿರೋ ಆ ಅಸಲಿ ಪಾಲಿಟಿಕ್ಸ್ ಏನು ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಪೊಲಿಟಿಕಲ್ ಸ್ಟೋರಿ ಇಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳ ಇಲೆಕ್ಷನ್ ಮುಗಿಯುತ್ತಿದ್ದಂತೆ ಟಿಎಂಸಿ ಕೋಟೆಯಲ್ಲಿ ಅಕ್ಷರಶಃ ಬೆಂಕಿ ಹೊತ್ತಿಕೊಂಡಿದೆ. ಮಮತಾ ದೀದಿ ಕಂಗಾಲಾಗಿದ್ದಾರೆ. ಆದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಸದ್ಯಕ್ಕೆ ಕೇಳಿ ಬರುತ್ತಿರೋ ಅತಿ ದೊಡ್ಡ ಚರ್ಚೆ ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನ ಕೇಂದ್ರ ಸರ್ಕಾರವೇ ಪ್ಲಾನ್ ಮಾಡಿ ಒಡೆಯಿತಾ ಅನ್ನೋದು. ಈ ಬಗ್ಗೆ ಮಮತಾ ದೀದಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಆದರೆ ಅವರ ಸ್ಟ್ರಾಟರ್ಜಿ ಯಾವುದು ವರ್ಕೌಟ್ ಆಗ್ತಿಲ್ಲ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಂಗಾಳದಲ್ಲಿ ಟಿಎಂಸಿ ಒಳಗಿದ್ದ ಆಂತರಿಕ ಅಸಮಾಧಾನ ಹಾಗೂ ಭ್ರಷ್ಟಾಚಾರದ ಮಸಲತ್ತನ್ನ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಅಚ್ಚುಕಟ್ಟಾಗಿ ಬಳಸಿಕೊಂಡಿದೆ. ದೀದಿಯ ಹಠಮಾರಿ ಸ್ವಭಾವದಿಂದ ಬೇಸತ್ತಿದ್ದ ಸಂಸದರಿಗೆ ದಿಲ್ಲಿ ನಾಯಕರು ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿರೋದು ವಿಪಕ್ಷಗಳ ಒಗ್ಗಟ್ಟನ್ನ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿದೆ. ಯಾವಾಗ ಟಿಎಂಸಿ ಸಂಸದರು ಎನ್ಡಿಎ ತೆಕ್ಕೆಗೆ ಜಾರಿದ್ರೋ ಆಗಲೇ ಮೋದಿ ಗವರ್ನಮೆಂಟ್ಗೆ ಒಂದು ಬಿಗ್ ಐಡಿಯಾ ಬಂದಿದೆ. ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಮಂಡಿಸೋಕೆ ಇದೇ ರೈಟ್ ಟೈಮ್ ಅಂತ ನಿರ್ಧಾರ ಮಾಡಿರೋ ಹೈಕಮಾಂಡ್ ಮುಂಗಾರು ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡಿಸಿಕೊಳ್ಳೋಕೆ ಸ್ಕೆಚ್ ಹಾಕಿದೆ. ಯಾಕಂದ್ರೆ ಈ ಬಿಲ್ ಪಾಸ್ ಆದ್ರೆ ದೇಶಾದ್ಯಂತ ಲೋಕಸಭಾ ಸೀಟುಗಳ ಸಂಖ್ಯೆ ಹೆಚ್ಚಾಗಲಿದ್ದು ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವೇ ಬದಲಾಗಲಿದೆ. ಆದರೆ ಸಂಸತ್ತಿನಲ್ಲಿ ಈ ಸಂವಿಧಾನ ತಿದ್ದುಪಡಿ ತರೋದು ಅಷ್ಟು ಸುಲಭದ ಮಾತಲ್ಲ. ಲೋಕಸಭೆಯಲ್ಲಿ 3/2 ಅಂದ್ರೆ 362 ಸಂಸದರ ಬೆಂಬಲ ಬೇಕು. ಸದ್ಯ ಎನ್ಡಿಎ ಹತ್ತಿರ ಇರೋದು ಕೇವಲ 295 ಸೀಟುಗಳು. ಇನ್ನು 245 ಸದಸ್ಯ ಬಲದ ರಾಜ್ಯಸಭೆಯಲ್ಲೂ 164 ಜನರ ಸಪೋರ್ಟ್ ಬೇಕಾಗಿದ್ದು ಅಲ್ಲಿಯೂ ಎನ್ಡಿಎ ಒಕ್ಕೂಟಕ್ಕೆ ಸದ್ಯಕ್ಕೆ ಕೆಲವು ಸೀಟುಗಳ ಶಾರ್ಟೇಜ್ ಎದುರಾಗಿದೆ. ಈ ಒಂದು ಬಿಗ್ ನಂಬರ್ ಗ್ಯಾಪ್ ಅನ್ನ ಫಿಲ್ ಮಾಡೋಕೆ ಜೂನ್ 18ರ ರಾಜ್ಯಸಭಾ ಎಲೆಕ್ಷನ್ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಆಂಧ್ರಪ್ರದೇಶ, ಗುಜರಾತ್, ಕರ್ನಾಟಕ ಸೇರಿದಂತೆ ಒಟ್ಟು 10 ರಾಜ್ಯಗಳ 24 ಸ್ಥಾನಗಳಿಗೆ ನಡೆಯಲಿರೋ ಈ ಚುನಾವಣೆಯಲ್ಲಿ ಕನಿಷ್ಠ 16 ಸೀಟುಗಳನ್ನು ಗೆದ್ದು ತನ್ನ ಪವರ್ ಅನ್ನ 150ರ ಗಡಿ ದಾಟಿಸೋಕೆ ಪ್ಲಾನ್ ಮಾಡಿದೆ. ಇದರಿಂದ ಮೇಲ್ಮನೆಯಲ್ಲೂ ಎನ್ಡಿಎ ಬಲ ಹೆಚ್ಚಾಗಲಿದ್ದು ಮಸೂದೆ ಪಾಸ್ ಮಾಡೋದು ಸುಲಭವಾಗಲಿದೆ. ಇಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೊತೆ ಮುನಿಸಿಕೊಂಡಿರೋ ಸ್ಟಾಲಿನ್ ಅವರ ಡಿಎಂಕೆ ಪಕ್ಷದ ಜೊತೆಯೂ ಬಿಜೆಪಿ ನಾಯಕರು ಬ್ಯಾಕ್ ಡೋರ್ ಮಾತುಕತೆ ನಡೆಸಿದ್ದಾರೆ. ಟಿಎಂಸಿ ಬಳಿಕ ಡಿಎಂಕೆ ಸಂಸದರ ಒಲವು ಗಳಿಸಿದರೆ ಸಂಸತ್ತಿನ ಆಟ ಕಂಪ್ಲೀಟ್ ಆಗಿ ಬದಲಾಗಲಿದೆ ಅನ್ನೋದು ಕಮಲ ಪಾಳೆಯದ ಲೆಕ್ಕಾಚಾರ. ಅತ್ತ ಪಂಜಾಬ್ನಲ್ಲಿ ಈಗಾಗಲೇ ಆಪ್ ಪಕ್ಷದ 7 ಸಂಸದರು ಎನ್ಡಿಎ ಕೈ ಹಿಡಿದಿರೋದ್ರಿಂದ ಮೋದಿ ಗವರ್ನಮೆಂಟ್ ಫುಲ್ ಜೋಶ್ನಲ್ಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಪಕ್ಷಗಳ ಈ ಆಂತರಿಕ ಒಳಜಗಳ ಮತ್ತು ಸಂಸದರ ವಲಸೆ ರಾಜಕಾರಣ ಮಮತಾ ಬ್ಯಾನರ್ಜಿಯವರಿಗೆ ಬಿಗ್ಗೆಸ್ಟ್ ಶಾಕ್ ಕೊಟ್ಟಿದೆ. ಈ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾಪಲ್ಟಾ ಆದ್ರೆ ದೀದಿಗೆ ಮುಂದಿನ ದಿನಗಳಲ್ಲಿ ಬಂಗಾಳ ಉಳಿಸಿಕೊಳ್ಳುವುದೇ ದೊಡ್ಡ ಚಾಲೆಂಜ್ ಆಗಲಿದೆ. ಕೇಂದ್ರ ಸರ್ಕಾರದ ಈ ಸೂಪರ್ ಟೈಮಿಂಗ್ಸ್ ಗೇಮ್ ಪ್ಲಾನ್ ಮುಂದೆ ಇಂಡಿಯಾ ಒಕ್ಕೂಟ ಸಂಪೂರ್ಣ ಧೂಳಿಪಟ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಆದ್ರೆ ಮುಂದೆ ಯಾವ ರೀತಿ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.